ಒಂದು ಕತೆ ಹೇಳ. ಒಂದು ಗ್ರೂಪ್ ಆಫ್ ಫ್ರೆಂಡ್ಸು ನಂದಿ ಹಿಲ್ಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು. 6 ಫ್ರೆಂಡ್ಸು 3 ಬೈಕ್ಸ್ ತಗೊಂಡು ಹೊರಟ್ರು. ಅವ್ರು ಹೊರಡ್ಬೇಕು ಅಂದ್ರೆ ಒಂದು 2:30 ನೈಟ್ ಹೊರಟಿದ್ದಾರೆ. ಬಿಕಾಸ್ ಸನ್ರೈಸ್ ನೋಡ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಅರ್ಲಿ ರೀಚ್ ಆಗೋಣ ಅಂತ ಹೇಳಿ 2:30ಗೆ ಅವರವರು ಜಾಗ ಬಿಟ್ಟು ಹೊರಟಿದ್ರು. ಇನ್ನೇನು ಸ್ವಲ್ಪ ನಂದಿ ಹಿಲ್ಸು ಇನ್ನೇನು ಸ್ವಲ್ಪ ಹತ್ರದಲ್ಲಿದೆ ಅನ್ನೋವಾಗ ಅದರಲ್ಲಿರೋ 6 ಜನ ಫ್ರೆಂಡ್ಸ್ ಅಲ್ಲಿ 5 ಜನ ನಂದಿ ಹಿಲ್ಸ್ ಆಲ್ರೆಡಿ ನೋಡ್ಬಿಟ್ಟಿದ್ರು. ಒಬ್ಬ ಮಾತ್ರ ನೋಡಿರ್ಲಿಲ್ಲ. ಈ ವಾಸ್ ವೆರಿ ಮಚ್ ನ್ಯೂ ಅಂಡ್ ಅವರು ನಾನು ಡ್ರೈವ್ ಮಾಡ್ತೀನಿ ಬೈಕು, ಐ ವಿಲ್ ಎಂಜಾಯ್ ದ ರೈಡ್ ಅಂತ ಹೇಳಿ ಅವನು ಡ್ರೈವ್ ಮಾಡ್ತೀನಿ. ಒಂದು ದೂರದ ಡಿಸ್ಟೆನ್ಸ್ ಇಂದ ಲೈಟ್ ಕಾಣಿಸ್ತಿತ್ತು, ಅಂದ್ರೆ ಇದು ಮೂವ್ಮೆಂಟ್ ಇತ್ತು, ಹಿಂಗ್ ಟಾರ್ಚ್ ಮೂವ್ಮೆಂಟ್. ಆಮೇಲೆ ಫ್ರೆಂಡ್ ಇಟ್ಕೊಂಡು ಡ್ರೈವ್ ಮಾಡೋವಾಗ ಹೇಳ್ತಾನೆ, ಯಾರೋ ಸ್ಟಾಪ್ ಅಂತ ಏನಾದ್ರು ಲೈಟ್ ತೋರಿಸ್ತಿದ್ದಾರೆ ನೋಡು ದೂರದಿಂದ, ಯಾರಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಹೋಗ್ಬೇಕಂದ್ರೆ ಇನ್ನೇನು ಒಂಚೂರು ಡಿಸ್ಟೆನ್ಸ್ ಅಲ್ಲಿದ್ರು. ಲೈಟು ಫುಲ್ ಶಾರ್ಪ್ ಆಗಿತ್ತು. ಇನ್ನು ಹತ್ರ ಹೋಗ್ತಿದ್ದಂಗೆ ಹಿಂದೆ ಕೂತಿರೋ ಫ್ರೆಂಡು ನಿಲ್ಲಿಸ್ಬೇಡ, ಹಂಗೆ ಹೊರಟು ಬಿಡು ಅಂತ ಅಂದ. ಅದಕ್ಕೆ ಫ್ರೆಂಡು ಯಾಕೆ ಅಂದ್ರೆ ಇಲ್ಲ ಹೊರಟು ಬಿಡು ಪರವಾಗಿಲ್ಲ ಅಂತ. ಫೈನ್. ಹಿಂದೆ ಇನ್ನು ಇಬ್ರು ಬೈಕರ್ಸು ಬರ್ತಿದ್ರು. ಅವರು ಹಂಗೆ ಸ್ಟಾಪ್ ಮಾಡ್ಲಾರ್ದಂಗೆ ಹಂಗೆ ಹೊರಟು ಬಿಟ್ರು. ಫ್ರೆಂಡಿಗೆ ಕನ್ಫ್ಯೂಷನ್, ಯಾಕೆ ಪಾಪ ಯಾರೋ ಸ್ಟಾಪ್ ಅಂತ ಟಾರ್ಚ್ ತೋರಿಸ್ತಿದ್ರು, ಯಾತಕ್ಕೆ ನಿಲ್ಲಿಸ್ಬೇಡ ಅಂತಂದ್ರು ಅನ್ನೋದೊಂದು ಕನ್ಫ್ಯೂಷನ್ ಅವ್ರಿಗಿತ್ತು. ಒಂದು ಸ್ವಲ್ಪ ಡಿಸ್ಟೆನ್ಸ್ ಹೋದ್ರು. ಸರಿ ಟೀ ಬ್ರೇಕ್ ತಗೊಳ್ಳೋಣ, ಚಳಿನೂ ಆಗ್ತಿತ್ತು, ಟೀ ಬ್ರೇಕ್ ತಗೊಳ್ಳೋಣ ಅಂತ ಎಲ್ಲರೂ ಸೇರಿ ಒಂದು ಕಡೆ ಟೀ ಬ್ರೇಕ್ ತಗೊಂಡ್ರು. ಈ ಚಿಚ್ಚಾಟ್ ಸ್ಟಾರ್ಟ್ ಆಯ್ತು. ಯಾಕೆ ನೀನು ನಿಲ್ಲಿಸ್ಬೇಡ ಅಂತಂದೆ, ಪಾಪ ಯಾರೋ ಇಷ್ಟೊತ್ತಲ್ಲಿ ಹೆಲ್ಪ್ ಕೇಳೋವಾಗ ನೀನು ಯಾಕೆ ಬೇಡ ಅಂತಂದೆ ಅಂತ ಕೇಳಿದ ಫ್ರೆಂಡ್. ಅದಕ್ಕೆ ಫ್ರೆಂಡ್ಸ್ ಎಲ್ಲ ಇಲ್ಲ, ಯಾಕೋ ನನಗದು ಅನ್ಯೂಶುವಲ್ ಅಂತ ಫೀಲ್ ಆಯಿತು, ಅದಕ್ಕೆ ಯಾತಕ್ಕೆ ರಿಸ್ಕು ಅಂತ ಹೇಳಿ ನಾನು ಬೈಕ್ ಸ್ಟಾಪ್ ಮಾಡಬೇಡ ಅಂತಂದೆ. ಐ ಡಿ ನಾಟ್ ಫೀಲ್ ಇಟ್ ಈಸ್ ನ್ಯಾಚುರಲ್, ಏನೋ ಅನ್ಯೂಶುವಲ್ ಫೀಲ್ ಆಯಿತು ಅಂತ ಫ್ರೆಂಡ್ ಹೇಳಿ. ನಿನಗೆ ಯಾಕೆ ಅನ್ಯೂಶುವಲ್ ಫೀಲ್ ಆಯಿತು ಅಂದ್ರೇನು ಅವ್ರ ಫೇಸೇ ಕಾಣಿಸ್ತಿರ್ಲಿಲ್ಲ. ಟಾರ್ಚ್ ಬಿಟ್ರೆ ಪರ್ಸನ್ ಫೇಸ್ ಆಗಲಿ ಒಂದು ಸ್ಟ್ರಕ್ಚರ್ ಆಗಲಿ ಏನು ಕಾಣಿಸ್ತಾನೆ ಇರಲಿಲ್ಲ. ವಿ ಕುಡ್ ಒನ್ಲಿ ಸಿ ದ ಟಾರ್ಚ್. ಸೊ ನನಗೆ ಯಾಕೋ ನನ್ನ ಮನಸ್ಸಿಗೆ ಏನೋ ಇದು ನಾಟ್ ಅ ಗುಡ್ ಸೈನ್ ಅಂತ ಹೇಳಿ ಸ್ಟಾಪ್ ಮಾಡಿಸಿಲ್ಲ ನಿನ್ನ. ಆವಾಗ ಟೀ ಸ್ಟಾಲ್ ಅವನು ಇದನ್ನೆಲ್ಲ ಕೇಳಿಸ್ಕೊಂಡು ಬಂದು ಕೇಳಿದ, ಏನಾಯ್ತು ಅಂತ ಕೇಳಿದಾನೆ ಟೀ ಸ್ಟಾಲ್. ಇಲ್ಲ ಹಿಂಗೆ ಬರ್ಬೇಕಂದ್ರೆ ಹಿಂಗಾಯ್ತು ಅಂತ ಫ್ರೆಂಡ್ ಹೇಳಿದಾನೆ. ಹೇಳಿದಾಗ ಟೀ ಸ್ಟಾಲ್ ಅವನು, ನೀವೊಬ್ಬರೇ ಅಲ್ಲ ಸರ್, ಇಲ್ಲಿ ತುಂಬ ಜನ ಬಂದು ಟೀ ಕುಡಿಯೋರೆಲ್ಲ ಈ ಮಾತಂದಿರ್ತಾರೆ, ಹಿಂಗೆ ಯಾರು ಟಾರ್ಚ್ ಇಟ್ಕೊಂಡು ನಿಂತಿರ್ತಾರೆ, ಕೆಲವೊಬ್ಬರು ಹತ್ರ ಹೋಗಿ ಸ್ಟಾಪ್ ಮಾಡಿದಾಗ ಮನುಷ್ಯನೇ ಕಾಣಿಸಿರಲ್ಲ ಅಂತಾರೆ, ಕೆಲವೊಬ್ರಿಗೆ ಒಂದೊಂದು ಅನುಭವ ಆಗಿದೆ, ನಿಮಗೆ ಈ ಥರ ಆಗಿದೆ, ಬಟ್ ಅನ್ಯೂಶುವಲ್ ಇದೆ ಅಲ್ಲಿ ಏನು ಅಂತ ಅವರು ಅಂದರು. ಓ ಫೈನ್ ಅಂತ ಹೇಳಿ ಎಲ್ಲರೂ ಸ್ವಲ್ಪ ಒಂದು ಯೋಚನೆಗೆ ಹೊರಟರು. ಏನಿರ್ಬೋದು, ಮನುಷ್ಯನೇ ಇರ್ಬೋದೇನೋ ಅಥವಾ ನ್ಯಾಚುರಲ್ಲೇ ಇರ್ಬೋದೇನೋ, ಬಟ್ ನೋಬಡಿ ನೋ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್. ಬಟ್ ಯಾರಿರ್ಬೋದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಕಾಡ್ತಿದೆ. ಏನಿರ್ಬೋದು ಅದು, ಏನು, ಯಾಕೆ ಟಾರ್ಚ್ ತೋರಿಸ್ತಿತ್ತು, ಬರೋರಿಗೆ ಹೋಗೋರಿಗೆ ಏನಿರ್ಬೋದು, ಈ ಒಂದು ಪ್ರಶ್ನೆ ಕಾಡ್ತಾನೆ.